ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿತ್ತು. ಬೈಲಹೊಂಗಲದ ರೂಪಾ ಚೆನ್ನಗೌಡ ಪಾಟೀಲ್ 625ಕ್ಕೆ 625 ಅಂಕ ಪಡೆದು ಇಡೀ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಬೈಲಹೊಂಗಲ ತಾಲೂಕಿನ ದೇವಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ 625ಕ್ಕೆ 625 ಅಂಕ ಪಡೆದಿರುವ ರೂಪಾ ಚೆನ್ನಗೌಡ ಪಾಟೀಲ್ ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಈ ಹಿನ್ನೆಲೆ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಾವೇ ಖುದ್ದಾಗಿ ವಿದ್ಯಾರ್ಥಿನಿ ರೂಪಾ ಪಾಟೀಲ್ ಮನೆಗೆ ಭೇಟಿ ನೀಡಿ ಆಶೀರ್ವದಿಸಿದರು. ಶ್ರೀಗಳು ಮನೆಗೆ ಆಗಮಿಸುತ್ತಿದ್ದಂತೆಯೇ ರೂಪಾ ಚೆನ್ನಗೌಡ ಪಾಟೀಲ್ ಶ್ರೀಗಳ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಶ್ರೀ ಸಾಂಬಾಯ ನಮಃ. ಶುದ್ಧೋದಕೇನ ಸ್ನಾಪಯಾಮಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ವಾರ್ಕಮೇವ ವಂದನಾಂ ಮೃತ್ಯೋರ್ಮೋಕ್ಷಯಮಾಮೃತಾತ್. ಶ್ರೀ ಸಾಂಬಾಯ ನಮಃ. ಭಸ್ಮಂ ಧಾರಯಾಮಿ. ನಾನಾವಿಧ ಪರಿಮಳ ಪುಷ್ಪಾಂಜಲಿಂ ಸಮರ್ಪಯಾಮಿ. ವನಸ್ಪತಿರಸೋಪೇತೋ ಗಂಧಾಢೋದೂತ್ತಮ ಅಗ್ರೆ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇಂದು ನಮ್ಮ ಮನೆಗೆ ನಮ್ಮ ಗುರುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಇದು ನನ್ನ ಭಾಗ್ಯ. ನನ್ನ ಬದುಕಿನೊಳಗೆ ಇದೊಂದು ಅವಿಸ್ಮರಣೀಯ ದಿನ. ಗುರುಗಳ ಅಂತಃಕರಣ ಎಷ್ಟು ದೊಡ್ಡದು ಅಂದ್ರೆ ಭಕ್ತರನ್ನು ತಮ್ಮ ಮಕ್ಕಳಂತೆ ನೋಡ್ತಾರೆ. ಇಂತಹ ಮಹಾನ್ ಶ್ರೀಗಳು ಇಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾನು ಅವರ ಪಾದಪೂಜೆ ಮಾಡಿ ಸನ್ಮಾನ ಸ್ವೀಕರಿಸಿದ್ದೇನೆ. ನನ್ನ ಶಿಕ್ಷಕರು, ಪಾಲಕರು ತುಂಬಾ ಪರಿಶ್ರಮ ಪಟ್ಟು ನನ್ನನ್ನು ಓದಿಸಿದ್ದಾರೆ. ಮುಂದೆಯೂ ಅವರ ಹೆಸರನ್ನು ಉಳಿಸಿ ವೈದ್ಯ ಆಗಬೇಕೆನ್ನುವ ನನ್ನ ಕನಸನ್ನ ಈಡೇರಿಸಿಕೊಳ್ಳುವ ಗುರಿ ಇದೆ ಎಂದಿದ್ದಾರೆ. ಎಲ್ಲ ನಮ್ಮ ಶಿಕ್ಷಕರ ಸಹಕಾರ ಆಗಬೇಕು, ನಮ್ಮ ತಂದೆ ತಾಯಿ ಸಹಕಾರ ಆಗಬೇಕು, ಊರಿನ ಎಲ್ಲ ಎಸ್ಡಿಎಂ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆಯ ಶಿಕ್ಷಕರು ಕೂಡ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ನಾನು 625 ಮಾಡಿಸಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಅದೇ ರೀತಿ ಪ್ರಯತ್ನವನ್ನು ಹಾಕಿದ್ದಾರೆ. ಎಲ್ಲ ವಿಷಯ ಶಿಕ್ಷಕರು ಕೂಡ ಬಹಳ ಪ್ರೀತಿಯಿಂದ ಆಗಲಿಕ್ಕೆ ವಿದ್ಯಾರ್ಥಿಗಳು ಬೇಕಾದಂತಹ ಕಲಿಕೆ ಬೇಕಾದಂತಹ ವಾತಾವರಣ ಕೂಡ ನಮ್ಮ ಗ್ರಾಮದಲ್ಲಿ ಓದಲಿಕ್ಕೆ ನಮ್ಮ ಶಾಲೆಯಲ್ಲಿ ಅವರು ಒದಗಿಸಿಕೊಟ್ಟಿದ್ದಾರೆ. ಹಾಗೂ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳನ್ನ ಕೂಡ ಹಾಗೂ ಅವರಿಗೆ ಬೇಕಾದಂತಹ ಕಲಿಕಾ ಉಪಕರಣಗಳನ್ನು ಕೂಡ ಅವರು ಒದಗಿಸಿಕೊಟ್ಟಿದ್ದಾರೆ. ಹಾಗೂ ನಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದಲ್ಲಿ ಕೂಡ ಅವರು ನಮ್ಗೆ ಪರಿಹರಿಸಿಕೊಟ್ಟಿದ್ದಾರೆ. ಹೊಸ ಹೊಸ ಲೆಕ್ಕಗಳನ್ನ ಕೂಡ ಅವರು ನಮ್ಗೆ ತಂದು ಅವುಗಳನ್ನೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಹೇಳಿಕೊಟ್ಟಿದ್ದಾರೆ. ಅವರಿಂದನೇ ಇದು ಸಾಧ್ಯವಾಯಿತು. ನಮ್ಮ ಪರಿಶ್ರಮದಿಂದನೇ ಇದು ಸಾಧ್ಯವಾಗ್ತಿದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಇಂದು ಗ್ರಾಮೀಣ ಪ್ರದೇಶದ ಪ್ರತಿಭೆ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲು ಬಂದಿರೋದು ಅತೀವ ಸಂತೋಷ ತಂದಿದೆ. ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕೂಡ ಸಾಧಿಸಬಹುದು ಎಂಬುದಕ್ಕೆ ಇದು ಉದಾಹರಣೆ. ಇದು ಅದಕ್ಕಾಗಿ ನಾವೆಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಎಂಬುದಕ್ಕೆ ರೂಪಾ ಅವರು ಮಾದರಿಯಾಗಿದ್ದಾರೆ. ವಿದ್ಯಾರ್ಥಿನಿಗೆ ಒಳಿತಾಗ್ಲಿ ಎಂದು ಆಶೀರ್ವದಿಸಿದರು. ದೇವಲಾಪುರದ ರೂಪಾ ಚೆನ್ನಗೌಡ ಪಾಟೀಲ್
625ಕ್ಕೆ 625 ಅಂಕಗಳನ್ನು ಗಳಿಸುವುದರ ಮುಖಾಂತರ ಇಡೀ ರಾಜ್ಯಕ್ಕೇನೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರಿಯಾಗಿ ಇವತ್ತು ಹೊರಹೊಮ್ಮಿದ್ದಾಳೆ. ಇನ್ನೊಂದೇನಂತಂದ್ರೆ ಬಹಳಷ್ಟು ಜನ ನಾವು ಇಂಗ್ಲಿಷ್ ನಲ್ಲಿ ಓದಿದಾಗನೇ ಮುಂದೆ ಬರ್ತೀವಿ ಅಂತ ಹೇಳಿ ಬಹಳ ಜನ ಕಾನ್ವೆಂಟ್ಗಳಿಗೆ ಹೋಗ್ತಿರ್ತಾರೆ. ಹೋಗ್ಬಾರದಂತಲ್ಲ, ಆದ್ರೆ ಕನ್ನಡ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಯೂ ಕೂಡ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ನಿದರ್ಶನ ರೂಪಾ ಪಾಟೀಲ್. ಅವಳು ಇವತ್ತು ಎಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾಳೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರು. ಆ ಶಿಕ್ಷಕರ ಪರಿಶ್ರಮ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳಿ ಮನ ತುಂಬಿ ಹೇಳ್ತಾ ಇದ್ದಾಳೆ. ನಮಗಂತೂ ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ಈ ಕರ್ನಾಟಕ ರಾಜ್ಯದ ಅಕ್ಷರ ದಾಸೋಹ ಯೋಜನೆಯೊಳಗೆ ಅಂದ್ರೆ ಕರ್ನಾಟಕ ರಾಜ್ಯ ಬಿಸಿ ಊಟ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಾವು ಕೂಡ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಅಕ್ಷರ ದಾಸೋಹದ ಒಂದು ಎನ್ಜಿಒಗಳ ಪರವಾಗಿ ಅವಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಅವಳಿಗೆ ಹೇಳಿದ್ದು ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿ. ಹಾಗೆ ಅವಳ ಏನ್ ಅನ್ಕೊಂಡಿದ್ದಾಳು ಅಂದ್ರೆ ಮಕ್ಕಳು ಏನ್ ಅನ್ಕೊಳ್ತಾರಲ್ಲ ಹಂಗೆ ಆಗ್ಲಿ ಅನ್ನೋದು ನಾವು ಆಶೀರ್ವಾದ ಮಾಡಬೇಕು. ಇವತ್ತು ಬಹಳ ಖುಷಿಯಾಗಿದೆ. ಬಹುಶಃ ಬೇರೆ ಬೇರೆ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳನ್ನೇ, ಆದ್ರೆ ನಮ್ಮ ಜಿಲ್ಲೆಯ ಮಗಳು ಇವತ್ತು ರಾಜ್ಯದಲ್ಲಿ ಹೆಸರು ಮಾಡ್ತಾ ಇದ್ದಾಳೆ ಅನ್ನೋದೇ ಒಂದು ಹೆಮ್ಮೆ. ಅವಳಿಗೆ ಒಳ್ಳೇದಾಗ್ಲಿ ಅಂತ ಹರಸ್ಲಿಕ್ಕೇನೆ ಅವ್ರ ಮನೆಗೆ ಬಂದು ನಾವಿವತ್ತು ಆಶೀರ್ವಾದ ಮಾಡ್ತಾ ಇದೀವಿ. ಒಳ್ಳೇದಾಗ್ಲಿ. ಜಯ ಘೋಷ. ಬೈಲಹೊಂಗಲದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು ಆದ ಮುಜರಾಯಿ ಇಲಾಖೆ ನಿರ್ದೇಶಕರು ಆದ ಡಾಕ್ಟರ್ ಮಹಂತೇಶ ಶಾಸ್ತ್ರಿಗಳು ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲು ಬಂದಿರುವ ವಿದ್ಯಾರ್ಥಿನಿಗೆ ಆಶೀರ್ವದಿಸಲು ಗುರುವೇ ಮನೆಗೆ ಬಂದಿರುವುದು ನಿಜಕ್ಕೂ ಸಂತೋಷ ಉಂಟು ಮಾಡಿದೆ. ಚಂದ್ರಶೇಖರ ಶಿವಾಚಾರ್ಯರು ನಮ್ಮ ಭಾಗದ ಮಕ್ಕಳ ಪ್ರತಿಭೆಗಳ ಮೇಲೆ ಆಶೀರ್ವದಿಸಿ ಪ್ರೋತ್ಸಾಹಿಸುತ್ತಿರುವುದು ನಮಗೆ ಅತೀವ ಸಂತಸ ತಂದಿದೆ. ಬೈಲಹೊಂಗಲದ ಜನತೆ ಪರವಾಗಿ ಗುರುಗಳಿಗೆ ನಮಿಸುತ್ತಾ ರೂಪಾ ಪಾಟೀಲ್ಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಹಿರಿಮೆ ಗರಿಮೆ ಹೆಚ್ಚಿರ್ತಕ್ಕಂಥ ಕೀರ್ತಿ ನಮ್ಮ ಬೈಲಹೊಂಗಲ ನಾಡಿನ ಸಮಸ್ತ ಎಲ್ಲ ಗುರುಮಾತೆಯರು ಸಲ್ಲಿಸತಕ್ಕಂಥ ಒಂದು ಕ್ರಿಯಾಶೀಲ ಒಂದು ಯೋಗ. ಅದರಲ್ಲಿ ಕೂಡ ಈ ಗ್ರಾಮದ ದೇವತೆಯಾಗಿರುವಂತಹ ಉಡ್ಚಮ್ಮ ತಾಯಿಯನ್ನು ನಾವೆಲ್ಲ ಸ್ಮರಣೆ ಮಾಡ್ತೀವಿ. ಯಾಕಂದ್ರೆ ಗಂಡುಮೆಟ್ಟಿನ ನಾಡಾಗಿರ್ತಕ್ಕಂಥ ಬೈಲಹೊಂಗಲ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಊರು ದೇವಲಾಪುರದಲ್ಲಿ ಜನ್ಮವನ್ನ ತಾಳಿ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಯುವ ಪ್ರತಿಭೆ. ಅದು ಒಂದು ಪ್ರತಿಭೆ ಮತ್ತೆ ನಮ್ಮ ಪಾಟೀಲ್ ಮಂತ್ರದಲ್ಲಿ ಹುಟ್ಟಿದ್ದಾಳೆ ಅನ್ನುವಂಥದ್ದೇ ನಮ್ಗೆ ಬಹಳ ಖುಷಿ ತಂದಿರ್ತಕ್ಕಂಥ ವಿಷಯ. ಇಂಥ ಒಂದು ಗ್ರಾಮೀಣ ಪ್ರದೇಶದೊಳಗೆ ಹುಟ್ಟಿ ಅನೇಕ ತರದ ಎಜುಕೇಶನ್ಗಳಲ್ಲಿ ಉನ್ನತ ಸ್ಥಾನಮಾನಾದಿಗಳನ್ನು ತೆಗೆದುಕೊಳ್ಳುವಂತ ಎಷ್ಟೋ ಜನಗಳು ನೋಡಿದೀವಿ ನಾವು. ಆದ್ರೆ ಈ SSLC ಒಳಗೆ 625ಕ್ಕೆ 625 ಮಾರ್ಕ್ಸ್ ಗಳನ್ನು ತೆಗೆದುಕೊಂಡು ಇಡೀ ನಮ್ಮ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಅನ್ನು ಗಳಿಸಿರ್ತಕ್ಕಂಥ ಕೀರ್ತಿ ನಮ್ಮ ಎಲ್ಲ ದೇವಲಾಪುರದ ಗ್ರಾಮಸ್ಥರಿಗೆ ಮತ್ತು ನಮ್ಮ ಈ ಮುದ್ದು ಪ್ರತಿಭೆಗಳಿಗೆ ಸಲ್ತಕ್ಕಂಥದ್ದು. ಇಂಥ ಪ್ರತಿಭೆಗಳಿಗೆ ನನ್ನ ಗುರುಗಳಾಗಿರುವಂತಹ ಹುಕ್ಕೇರಿಯ ಪರಮ ಪೂಜ್ಯರು ಕೂಡ ಬಂದು ಅವರಿಗೆ ಆಶೀರ್ವಾದವನ್ನ ಮಾಡಿ ಇನ್ನೂ ಹೆಚ್ಚಿನ ಸ್ಥಾನಮಾನಕ್ಕೆ ಈ ಮುದ್ದು ಮಗು ಹೋಗ್ಲಿ ಅಂತ ತಿಳ್ಕೊಂಡು ಶುಭ ಆಶೀರ್ವಾದವನ್ನ ಮಾಡಿದ್ದಾರೆ. ಆ ಮಗುವಿನ ಭವಿಷ್ಯ ಇನ್ನೂ ಬಾನೆತ್ತರಕ್ಕೆ ಬೆಳೀಲಿ ಅಂತ ತಿಳ್ಕೊಂಡು ನಾವು ಕೂಡ ಶುಭವನ್ನು ಹಾರೈಸ್ತೇವೆ. ಈ ಸಂದರ್ಭದಲ್ಲಿ ಎಂಕೆ ಹುಬ್ಬಳ್ಳಿ ಅಕ್ಷರ ದಾಸೋಹದ ಮಂಜುನಾಥ ಅಳವಣೆ ಅವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.